ವೀಕ್ಸ್ ಆದಮೇಲೆ ಮತ್ತೆ ಎಂಟರ್ ಆಗ್ತಾ ಇದ್ದೀನಿ. ಇಲ್ಲೊಂದು ಚಿಟ್ಟೆ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ನೋಡಿ, ತುಂಬಾ ಬಿಸಿಲಿದೆ ಗೈಸ್. ಈ ಕಾಲೆಲ್ಲ ಇವಾಗ ನೋವ್ತಿದೆ ಗೈಸ್. ಇಷ್ಟೊತ್ತು ಅಲ್ಲಿ ಕುತ್ಕೊಂಡಿದ್ದೆ, ಕೈಯಲ್ಲಿ ಹಿಡ್ಕೊಳಕ್ ಕೂಡ ಆಗ್ತಿಲ್ಲ ಮೊಬೈಲ್. ನೆನ್ನೆ ಅಂತೂ ತುಂಬಾ ಮಳೆ ಗೈಸ್. ಸುಲಭ ಅಲ್ಲ, ಬಟ್ ಮಾಡಿದೀನಿ. ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದೀನಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದೆ. ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತ ಗೈಸ್. ಯಾಕಂದ್ರೆ ಇವತ್ತು ಏನ್ ಸ್ಪೆಷಲ್ ಅಂತ ನೀವು ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರಾ. ಬಟ್ 2 ವೀಕ್ಸ್ ಇಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬ್ಲಾಗಿಂಗ್ ಕೆಲಸದ ಮೇಲೆ ಇದೆ ಗೈಸ್, ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು. ಸೊ ಅದರಿಂದ ಇವತ್ತು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವತ್ತು ವಾಕಿಂಗ್ ಹೋಗೋಣ. ಹಂಗೆ ಸ್ವಲ್ಪ ಕೆಲವೊಂದು ವಿಷಯಗಳೆಲ್ಲ ಮಾತಾಡ್ಕೊಂಡು ಹೋಗ್ತೀನಿ. ನೀವು ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರ ಆಲ್ಮೋಸ್ಟು ಏನು ಹಿಂಗೆ ಅಂತ, ಏನು ಟಾಪಿಕ್ ಯಾವುದು ಟೈಟಲ್ ಅಂತ. ಸೊ ಬನ್ನಿ, ಹಂಗೆ ವಾಕಿಂಗ್ ಮಾಡಿಕೊಂಡು ಮಾತಾಡಿಕೊಂಡು ಬರೋಣ. ಮತ್ತೆ ಎಲ್ಲೋ ಹೋಗಿದೆ ಗೈಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲೋ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ಮತ್ತೆ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಕೆಲಸ ಅಂತೀನಿ, ವಾಕಿಂಗ್ ಹೋಗಿ ಬರೋಣ. ಬನ್ನಿ ಗೈಸ್, ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಗೈಸ್. ಇವತ್ತೇನೋ ಗೊತ್ತಿಲ್ಲ ನೋಡಿ, ತುಂಬ ಬಿಸಿಲಿದೆ ಗೈಸ್. ನೆನ್ನೆ ಅಂತೂ ಮಳೆ ಅಲ್ಲ, ನೆನ್ನೆ ಅಂತೂ ತುಂಬ ಮಳೆ ಗೈಸ್, ತುಂಬ ಸರಿಯಾಗಿ ಮಳೆ ಬೀಳ್ತಾಯಿತ್ತು. ಸೊ ನೆನ್ನೆನೂ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ. ಸೊ ನೋಡಿ, ಇವತ್ತು ಏನಾದರೂ ಒಂದು ಟ್ರೈ ಮಾಡೋಣ. ಸ್ವಲ್ಪ ಕೆಲವೊಂದು ವಿಚಾರಗಳು ಮಾತಾಡೋದಿತ್ತು. ಸೊ ಅದಕ್ಕೆ ಆರಾಮಾಗಿ ಮಾತಾಡೋಣ ಅಂತ ಇವತ್ತು ವಾಕ್ ಮಾಡ್ಕೊಂಡೇ ಬಂದಿದ್ದೀನಿ ಗೈಸ್. ಅಲ್ಲಿಂದ ಹೆಂಗಿದ್ರು ವಾಕ್ ಮಾಡೋದಲ್ಲ, ಸೊ ಅಲ್ಲಿಂದ ಆರಾಮಾಗಿ ವಾಕ್ ಮಾಡ್ಕೊಂಡೇ ಬಂದಿದ್ದೀನಿ. ಬಟ್ ಏನಾದರೂ ಒಂದು ನಮ್ಮ ಕಂಫರ್ಟಬಲ್ ಆಗಿರೋ ಪ್ಲೇಸ್ ಅಂದರೆ ನಮ್ಮ ಏರಿಯಾದಲ್ಲಿರೋ ಒಂಥರ ಪಾರ್ಕ್ ಅನ್ಬೋದು, ಇಲ್ಲಾಂದರೆ ಕೆರೆ ಅನ್ಬೋದು, ಏನಾದರೂ ಅನ್ಕೊಬೋದು. ಬಟ್ ವಾಕಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ ಗೈಸ್. ಬಟ್ ಏನಾದರೂ ಆರಾಮಾಗಿ ಮಾತಾಡ್ಬೋದು ನಾವು, ಯಾಕಂದರೆ ಈ ಔಟ್ಸೈಡೆಲ್ಲ ಕೇಳಿಸಲ್ಲ. ಅಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ತುಂಬ ಇರುತ್ತೆ, ಗಾಡಿಗಳ ಸೌಂಡು, ಏನಾದರೂ ಕನ್ಸ್ಟ್ರಕ್ಷನ್ ಏನಾದರೂ ಮಾಡ್ತಾ ಇರ್ತಾರೆ. ಇದು ಅಪಾರ್ಟ್ಮೆಂಟ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಸೌಂಡ್ ಇರುತ್ತೆ. ಸೊ ಅದರಿಂದ ಔಟ್ಸೈಡ್ ಮಾಡೋದು ಬೇಡ ಅಂತಂದು ಯಾವುದಾದ್ರೂ ಒಂದು ಪಾರ್ಕ್ ಚೂಸ್ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಬನ್ನಿ ಗೈಸ್, ನಾನು 2 ವೀಕ್ಸ್ ಆದಮೇಲೆ ಮತ್ತೆ ಎಂಟರ್ ಆಗ್ತಾ ಇದ್ದೀನಿ. ಏನೆಲ್ಲ ಲಾಕ್ ಮಾಡಿದ್ದಾರೆ ಗೈಸ್. ಒಳಗಡೆ ಬಂದು ಕರೆಕ್ಟಾಗಿ 2 ವೀಕ್ಸ್ ಆಯಿತು ಗೈಸ್. ನಾನು ಇಲ್ಲಿ ವಾಕ್ ಮಾಡಿ ಕರೆಕ್ಟಾಗಿ 2 ವೀಕ್ಸ್ ಆಯಿತು. ಸೊ ಇವಾಗೇನೋ ತುಂಬ ಬಿಸಿಲಿದೆ. ಸೊ ಮತ್ತೆ ಮಳೆ ಬರ್ಬೋದೇನೋ ಅನ್ಕೊತೀನಿ ಗೈಸ್. ಆರಾಮಾಗಿ ಎಲ್ಲ ಹೋಗಿದ್ದೆ ಒಳ್ಳೆ ಜಾಗಕ್ಕೆ, ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ತುಂಬ ಎಂಜಾಯ್ ಮಾಡಿ ಬಂದಿದ್ದೀನಿ. ಒಂದು ವೀಡಿಯೋ ಮಾಡಿದ್ದೀನಿ, ಕೆಲವೊಂದೆಲ್ಲ ವೀಡಿಯೋ ಮಾಡಿ ಎಡಿಟ್ ಮಾಡಿಲ್ಲ, ಸೊ ಹಂಗೆ ಬಿಟ್ಟಿದ್ದೀನಿ. ಸೊ ಗೈಸ್ ಏನಂದರೆ, ಬಟ್ ಮೇ ಬಿ ನಾನು 1 ಮಂತ್ ಆಯಿತು ಗೈಸ್ ಕಂಟೆಂಟ್ ಕ್ರಿಯೇಷನ್ ಅಂದರೆ ಯೂಟ್ಯೂಬ್ದು ವ್ಲಾಗ್ ಸ್ಟಾರ್ಟ್ ಮಾಡಿ. ಹೆಂಗೆ ಅಂದರೆ ಗೈಸ್, ಒಂದು ವೀಡಿಯೋ ಮಾಡಬೇಕಂದ್ರೆ ನಾವು ರೆಕಾರ್ಡ್ ಮಾಡಿದ್ರೆ ನಮ್ಮ ಕಂಟೆಂಟ್ ಸಿಕ್ಕಿದಾಗ ರೆಕಾರ್ಡ್ ಮಾಡ್ಕೊತೀವಲ್ವ, ಅವಾಗ ರೆಕಾರ್ಡ್ ಮಾಡಿ ಮತ್ತು ಎಡಿಟ್ ಮಾಡಬೇಕಾದ್ರೆ ಯಾವುದು ತುಂಬ ತೆಗ್ದಾಕ್ತೀನಿ ಗೈಸ್. ಯಾಕಂದರೆ ಕೆಲವೊಂದೆಲ್ಲ ಕರೆಕ್ಟಾಗಿ ಮಾತಾಡೋಕ್ಕಾಗಿರಲ್ಲ, ಬಾಯಿ ಈ ಥರ ತೊದಲಿರ್ತೀನಿ. ಸೊ ತುಂಬ ತೆಗ್ದಾಕಿರ್ತೀನಿ. ಸೊ ಅದರಿಂದ ಕೆಲವೊಂದೆಲ್ಲ ವೀಡಿಯೋಸ್ ಎಲ್ಲ ಹಂಗೆ ಇದೆ. ನನ್ನ ಬ್ಲಾಗು ಮೊನ್ನೆ ಒಂದು ವೀಕ್ ಬ್ಯಾಕ್ ನಾನು ಒಂದು ಬ್ಲಾಗ್ ಮಾಡಿದ್ದೆ. ಸೊ ಅದು ಏನಿಲ್ಲ ಅಂದರೆ ಒಂದು 18 to 17 ಮಿನಿಟ್ಸ್ ಇರ್ಬೋದು ಅನ್ಕೊತೀನಿ ಗೈಸ್. ಅದೊಂದು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಗೈಸ್. ಬಟ್ ಏನಂದರೆ 30 ಡೇಸ್ ಆಯಿತು ಗೈಸ್ ನಾನು ವಿಡಿಯೋ ಅಲ್ಲೇ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಒಂದು 30 ಡೇಸ್ ಆಗ್ತಾ ಬರ್ತಾಯಿದೆ. ಇನ್ನೊಂದು 2-3 ದಿನ ಹೋದ್ರೆ 30 ಡೇಸ್ ಕಂಪ್ಲೀಟ್ ಆಗುತ್ತೆ. ಬಟ್ 30 ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಕೆಲವೊಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ, ಅದಾದಮೇಲೆ 2 ವೀಕ್ಸು ಗ್ಯಾಪ್ ತೊಗೊಂಡೆ. ಯಾಕಂದರೆ ಕೆಲವೊಂದು ಕೆಲಸಗಳು ಮಾಡೋದು ಬಾಕಿ ಇತ್ತು. ಸೊ ಅದೆಲ್ಲ ಮುಗೀತು, ಮತ್ತೆ ವೀಡಿಯೋಗಳೆಲ್ಲ ಮಾಡ್ತಾಯಿರ್ತೀನಿ. ಸೊ ಕೆಲಸ ಇದ್ದಾಗ ನಾವು ಬ್ಲಾಗ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ ಗೈಸ್. ಬ್ಲಾಗ್ ಮಾಡಿದ್ರೂ ಎಡಿಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ನಾವು ಎಡಿಟ್ ಮಾಡೋಕ್ಕೆ ಫ್ರೀ ಇದ್ರೂ ಬ್ಲಾಗ್ ಮಾಡೋಕ್ಕಾಗಲ್ಲ, ಹಂಗಾಗೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಅದರಿಂದ ಫ್ರೀ ಇದ್ದಾಗ ಯಾವಾಗ ಫ್ರೀ ಇರ್ತೀನಿ ಆರಾಮಾಗಿ ಬ್ಲಾಗ್ ಮಾಡೋಣ ಅಲ್ಲ ಮಾಡ್ತೀನಿ. ನೀವು ಇರ್ತೀರ ಜೊತೆಯಲ್ಲಿ. ಸೊ ನನ್ನ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕ್ತಾಯಿದ್ದೀನಿ ಗೈಸ್. ಬ್ಲಾಗ್ಸ್ಗೋಸ್ಕರನೇ ನನ್ನ ಕೈಯಲ್ಲಿ ಆದಷ್ಟು ನನಗೇನು ಗೊತ್ತು ಅದನ್ನೆಲ್ಲ ಎಫರ್ಟ್ ಆಗ್ತಾಯಿದ್ದೀನಿ. ಸೊ ಕೆಲವೊಂದು ವೀಡಿಯೋಗಳೆಲ್ಲ ಹಂಗೆ ಇದೆ, ಅದನ್ನೆಲ್ಲ ಅಪ್ಲೋಡ್ ಮಾಡಿಲ್ಲ ಗೈಸ್. ಎಡಿಟ್ ಮಾಡಬೇಕು. ಮತ್ತು ಇನ್ನೊಂದು 4-5 ಅವರ್ ಕುತ್ಕೊಂಡ್ರೆ ಆರಾಮಾಗಿ ಎಲ್ಲ ವೀಡಿಯೋಸ್ ಎಡಿಟ್ ಮಾಡ್ಬೋದು. ಆರಾಮಾಗಿ ಡೇ ಬೈ ಡೇ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೋದು ಗೈಸ್ ನೋಡಿ, ಈ ಥರ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಕನ್ನಡ ಕ್ಲಾರಿಟಿ ಬರ್ತಾಯಿಲ್ಲ. ಸೊ
ಹಿಂಗಿದ್ರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ನೋಡಿ. ಬಿಸಿಲಿಗೆ ಆಪೋಸಿಟಾಗಿ ಹೋದರೆ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಗೈಸ್. ಆರಾಮಾಗಿ ಮಾಡ್ಬೋದು. ಬಟ್ 2 ವೀಕ್ಸ್ ಮೇಲೆ ಅನ್ಕೊತೀನಿ ಗೈಸ್, ಮೇ ಬಿ 2 ವೀಕ್ಸ್ ಆಗಿರ್ಬೋದು ನಾನು ವಾಕಿಂಗ್ ಬಂದು. ಹಾಗೆ ಮತ್ತು ಕೆಲವೊಂದೆಲ್ಲ ಮಾತಾಡೋದಿತ್ತು ಅಂತ ಹೇಳಿದ್ನಲ್ಲ ಗೈಸ್. ಸೊ ಅದಕ್ಕೆ 2 ವೀಕ್ಸು ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದು ಕೆಲ್ಸಗಳೆಲ್ಲ ಇತ್ತು ಗೈಸ್. ಸೊ ಅದಕ್ಕೆ ಆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಫ್ರೀ ಆಗೋಣ ಅಂತ ಫ್ರೀ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಏನಂದರೆ ಗೈಸ್, ಬಟ್ ಏನಂದರೆ ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಸಿಗ್ತಾಯಿದೆ ಗೈಸ್ ನನಗಂತೂ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಒಳ್ಳೆ ವ್ಯೂಸ್ ಹೋಗ್ತಾಯಿದೆ. ಫಾಲೋವರ್ಸ್ ಬರ್ದಿಲ್ಲ, ಬಟ್ ಇನ್ನೂ ಕಷ್ಟಪಡಬೇಕು ಅಂದ್ಕೊತಾ ಇದ್ದೀನಿ, ಇನ್ನೂ ಎಫರ್ಟ್ ಹಾಕ್ಬೇಕು ಅಂದ್ಕೊತಾ ಇದ್ದೀನಿ. ಮೇ ಬಿ ಒಂದು 4 to 5 months ಆಗಿರ್ಬೋದು ಕಂಟೆಂಟ್ ಕ್ರಿಯೇಷನ್ ವಿಡಿಯೋ ಅಪ್ಲೋಡ್ ಮಾಡೋಂದರೆ. ಸ್ಟಾರ್ಟಿಂಗಿಂದ ವಿಡಿಯೋ ಅಪ್ಲೋಡ್ ಮಾಡೋದು. ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾನು 3 months ಬ್ಯಾಕ್ ಅಂದ್ಕೊತೀನಿ ಗೈಸ್. ಇದೊಂದು ಯೂಟ್ಯೂಬ್ದು ವಿಡಿಯೋ ಅದೊಂದು 1 month ಗ್ಯಾಪ್ ಸಿಕ್ತು. ಅದಾದಮೇಲೆ 2 months ಬ್ಯಾಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಸೊ ಮೇ ಬಿ ಟೋಟಲ್ ಒಂದು 4 months ಆಗಿರ್ಬೋದು ಅಂದ್ಕೊತೀನಿ ಆ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಅಷ್ಟು ದಿನ ಆಯಿತು ಗೈಸ್. ನೋಡಿ, ಸ್ವಲ್ಪ ಬ್ಯಾಲೆನ್ಸ್ ಅಂತೀನಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಗ್ಯಾಪ್ ಬಂದರೆ ನೋಡಿ, ಕೈಯಲ್ಲಿ ಹಿಡ್ಕೊಳಕ್ಕೆ ಕೂಡ ಆಗ್ತಿಲ್ಲ ಮೊಬೈಲು. ಹಿಂಗೆ ಕೆಳಗಡೆ ಹೋಗ್ತಿದೆ ಮೊಬೈಲ್ ನೋಡಿ. ಕೈ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಗೈಸ್. ಮತ್ತು ಇನ್ನೊಂದು 2 ದಿನ ಇದೇ ಥರ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಆಟೋಮೆಟಿಕ್ ಕರೆಕ್ಟಾಗಿ ಆಗುತ್ತೆ, ಎಲ್ಲ ಸರಿಯಾಗುತ್ತೆ. ನೋಡಿ, ನಾನು ಆಲ್ಮೋಸ್ಟ್ ಇಲ್ಲೇ ಕೂತ್ಕೊಂಡು ತುಂಬ ವೀಡಿಯೋಸ್ ಮಾಡಿದ್ದೀನಿ ಗೈಸ್. ಇಲ್ಲಿ ಮತ್ತೆ ಕೂತ್ಕೊಳ್ಳೋಣ ಬನ್ನಿ ಆರಾಮಾಗಿ ಗೈಸ್. ಇನ್ನೊಂದೇನೆಂದರೆ, ಈ ಥರ ಹಿಡ್ಕೊಂಡು ಸ್ಟಿಕ್ಕಲ್ಲಿ ಮಾಡ್ಬೋದು, ಬಟ್ ಕಂಫರ್ಟೇಬಲ್ ಆಗಿರಲ್ಲ. ಬಟ್ ಬೇರೆಯವ್ರಿಗೆ ಕಂಫರ್ಟೇಬಲ್ ಆಗಿರ್ಬೋದು, ಬಟ್ ನನಗಂತೂ ಕಂಫರ್ಟೇಬಲ್ ಆಗಿರಲ್ಲ ಗೈಸ್. ಯಾಕಂದರೆ ನೋಡಿ, ಈ ಥರ ಕೈಯಲ್ಲಿ ಹಿಡ್ಕೊಂಡು ನನಗೆ ಕಂಫರ್ಟೇಬಲ್ ಅಂತ ಅನಿಸ್ತಿದೆ. ಬಟ್ ಇವಾಗ ಸ್ವಲ್ಪ ದಿನ ಗ್ಯಾಪ್ ಬಂದಿರೋದ್ರಿಂದ ಇದು ಇಟ್ಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಹೋಗಿದೆ. ಸೊ ಅದಕ್ಕೆ ನೋಡಿ, ಈಗ ಸ್ವಲ್ಪ ಹೊತ್ತು ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದಾದಮೇಲೆ ಆಟೋಮೆಟಿಕ್ ಇದೇ ಥರನೇ ಅದೇ ಫ್ಲೋ ಬರುತ್ತೆ. ಫಸ್ಟ್ ಏನು ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಿದ್ದೆ ಅದೇ ಫ್ಲೋ ಬರುತ್ತೆ. ಬಟ್ ಗೈಸ್, ಪಬ್ಲಿಕಲ್ಲಿ ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಅಂತೀನಿ, ಸ್ವಲ್ಪ ಟ್ರೈ ಮಾಡಬೇಕು ಗೈಸ್. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಪಬ್ಲಿಕಲ್ಲಿ ಯಾವ ಥರ ವಿಡಿಯೋ ರೆಕಾರ್ಡ್ ಮಾಡಬೇಕು, ಏನು ಹಿಂಗೆ ಅಂತ ಯಾವ ಥರ ಮಾತಾಡಬೇಕು. ಬಟ್ ಟ್ರೈ ಮಾಡಿದ್ದೀನಿ ಗೈಸ್, ಅದನ್ನು ಟ್ರೈ ಮಾಡಿದ್ದೀನಿ ಪಬ್ಲಿಕಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು. ಸೊ ಯಾಕಂದರೆ ಅದಕ್ಕೆಲ್ಲ ಮೈಕ್ ಬೇಕು. ಸೊ ಸ್ವಲ್ಪ ದಿನ ಇನ್ನೂ ಬೇಡ ಮೈಕ್ ಅದೆಲ್ಲ ತೊಗೊಳೋದು, ಮೊಬೈಲೆಲ್ಲ ರೆಕಾರ್ಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಆಟೋಮೆಟಿಕ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಬರುತ್ತೆ. ಬಂದಿದ್ದಾದಮೇಲೆ ಪಬ್ಲಿಕ್ ಕೆಲವೊಂದೆಲ್ಲ ಇನ್ನೂ ಟೈಟಲ್ಸ್ ಎಲ್ಲ ಐತೆ ಗೈಸ್, ಆ ಟೈಟಲ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ತುಂಬ ಪ್ಲ್ಯಾನಿಂಗಲ್ಲಿದ್ದೀನಿ ಗೈಸ್. ಯಾಕಂದರೆ ತುಂಬ ಟೈಟಲ್ಸ್ ಇದೆ ನನ್ನ ಹತ್ರ ಆಲ್ಮೋಸ್ಟು, ಅದರಲ್ಲಿ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ನೋಡೋಣ ಗೈಸ್ ಯಾವ ಥರ ಏನು ಹೆಂಗೆ ಅಂತ. ಬಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ವೀಕ್ಲಿ 1, 2, 3 ಆದರೂ ಅಪ್ಲೋಡ್ ಮಾಡ್ತೀನಿ. ಆದರೆ ಡೈಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಯಾವ ಥರ ಕಂಫರ್ಟೇಬಲ್ ಆಗಿತ್ತೋ ಅದೇ ಥರನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೈಸ್. ಏನಂದರೆ ಗೈಸ್, ವಾಕ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕಿಂತ ಆರಾಮಾಗಿ ಈ ಥರ ಕುತ್ಕೊಂಡು ಆರಾಮಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ವಾಕ್ ಮಾಡಿದ್ರೆ ತುಂಬ ಥಾಟ್ಸ್ ಬರುತ್ತೆ ಗೈಸ್. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ತುಂಬ ಟ್ರೈ ಮಾಡಿದ್ದೀನಿ, ಚೆಕ್ ಮಾಡಿದ್ದೀನಿ ಗೈಸ್. ವಾಕ್ ಮಾಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ತುಂಬ ಥಾಟ್ಸ್ ಬರುತ್ತೆ, ಮಾತಾಡೋಕ್ಕೆ ತುಂಬ ಥಾಟ್ಸ್ ಬರುತ್ತೆ. ಬಟ್ ಕುತ್ಕೊಂಡು ಯಾವ ಥರ ಅಂದರೆ, ಕುತ್ಕೊಂಡು ರೆಕಾರ್ಡ್ ಮಾಡಿದ್ರೆ ಕರೆಕ್ಟಾಗಿ ಕ್ಯಾಮ್ರಾ ಒಂದು ಸ್ಟೇಬಲ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ವಾಕ್ ಮಾಡಿದ್ರೆ ಈ ಥರ ಕ್ಯಾಮ್ರಾ ಈ ಥರ ಶೇಕ್ ಆಗ್ತಾ ಇರುತ್ತೆ ಗೈಸ್, ಈ ಥರ. ಸೊ ಯಾಕಂದರೆ ಈ ಶೇಕ್ ಆಗ್ತಾ ಇದ್ದರೆ ನಮ್ಗೆ ಒಂಥರ ನೋಡೋರ್ಗೆ ಕೂಡ ಒಂಥರ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ನಾನು ಟ್ರೈ ಮಾಡಿದ್ದೀನಿ ಗೈಸ್. ಬನ್ನಿ, ತುಂಬ ಹೊತ್ತಿಂದ ಕುತ್ಕೊಂಡಿದ್ದೀನಿ, ಮೇ ಬಿ ಒಂದು 15 minutesವರೆಗೂ ಕುತ್ಕೊಂಡಿದ್ದೀನಿ ಗೈಸ್. ಆರಾಮಾಗಿ ಬನ್ನಿ, ಹಿಂಗೆ ವಾಕ್ ಮಾಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡೋಣ ಗೈಸ್. ಇನ್ನೊಂದೇನೆಂದರೆ, ಬಟ್ ಈ ಕಾಲೆಲ್ಲ ಇವಾಗ ನೋಡ್ತಿದೆ ಗೈಸ್. 10K ಸ್ಟೆಪ್ಸ್ ಮಾಡಿದ್ನಲ್ವ, 40 minutes 10K ಸ್ಟೆಪ್ಸ್ ಮಾಡಿದ್ದೆ, ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನಿಮಗೆ ನೀವು ನೋಡಿಲ್ಲ ಅಂದರೆ ನಾನು ಇಲ್ಲಿ ಹಾಕ್ತಾ ಇರ್ತೀನಿ ಮೇಲೆ, ಇಲ್ಲೇ ಬರುತ್ತೆ ವಿಡಿಯೋದಲ್ಲೇ ಸೆಂಟ್ರಲ್ಲೇ ಬರುತ್ತೆ. ಆ ವಿಡಿಯೋನ ನೀವು ನೋಡಿ ಒಂದು ಸಲ ಗೈಸ್. ಯಾಕಂದರೆ ಇನ್ನೂ ಆ ಕಾಲು ನೋವಿನೂ ಹೋಗಿಲ್ಲ ಗೈಸ್. ಬಟ್ ಸ್ವಲ್ಪ ದಿನ ವಾಕಿಂಗ್ ಬೇರೆ ನಿಲ್ಲಿಸ್ಬಿಟ್ನಲ್ಲ, ಈ ಕೀಲು ಈ ಕಡೆ ಆ್ಯಂಕಲ್ ಎಲ್ಲ ತುಂಬ ಹಂಗೆ ಇದೆ ನಾವೆಲ್ಲ. ಬಟ್ ಅಷ್ಟು ಸ್ಪೀಡಾಗಿ ತುಂಬ ವಾಕ್ ಮಾಡಿದೆ. ಸೊ ನೋಡಿ, ಅದು ವಾಕ್ ಮಾಡಿದ್ದಕ್ಕೆ ಇವಾಗೂ ಎಫೆಕ್ಟ್ ನೋಡಿ. ಚಾಲೆಂಜ್ ಅನ್ನೋದು ಎಷ್ಟು ಎಫೆಕ್ಟ್ ಮಾಡಿಬಿಡ್ತು ಅಂದರೆ ನನಗೆ. ಬಟ್ 40 minutes 30 seconds ಅಲ್ಲೇನೋ ಮೇ ಬಿ ಒಂದು ಸಮಥಿಂಗ್ ಏನೋ ನಾನು ವಾಕ್ ಮಾಡಿದೆ ಗೈಸ್. ಬಟ್ ಅಷ್ಟು ಸುಲಭ ಅಲ್ಲ, ಬಟ್ ಮಾಡಿದ್ದೀನಿ ನೋಡಿ. ಇವಾಗೂ ಕಾಲೆಲ್ಲ ನನಗೆ ನೋಡ್ತಿದೆ.
ಒಂದೊಂದು ಟೈಮಲ್ಲಿ ಈ ಥರ ಡೈಲಿ ಕಂಟಿನ್ಯೂ ಆಗಿ ವಾಕಿಂಗ್ ಮಾಡ್ತಾ ಇದ್ರೆ ಅದು ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಸ್ವಲ್ಪ ದಿನ ಹಂಗೆ ಬಿಟ್ಟು ಗ್ಯಾಪ್ ತಗೊಂಡ್ರೆ ಮತ್ತೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಕೀಲ್ ಲೈಟಾಗಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಏನಾಗುತ್ತೆ ಅಂತ ನೋಡೋಣ ಗೈಸ್. ಇನ್ನೊಂದು ಏನಂದರೆ, ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಯಾಕಂದರೆ ಇಷ್ಟು ಕಾನ್ಫಿಡೆಂಟಾಗಿ ನಾನು ವೀಡಿಯೋ ಮುಂದೆ ಅಂದರೆ ಕ್ಯಾಮ್ರಾ ಮುಂದೆ ನಾನು ಈ ಥರ ಮಾತಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಾಗಿ ನಾನು ಸ್ವಲ್ಪ ತೊದಲ್ದೆ ಮಾತಾಡೋಕ್ಕೆ, ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅದಕ್ಕೂ ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದರೆ, ಸುಮ್ಮನೆ ಗೈಸ್ ಮೊಬೈಲ್ ಈ ಥರ ಇಟ್ಕೊಂಡು ನಾನು ಮಾತಾಡ್ತಿದ್ದೆ. ವೀಡಿಯೋ ಆನ್ ಮಾಡಿದ್ದೀನಿ, ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಇದೇ ಥರ ನನಗೇನು ಬರುತ್ತೋ ಅದನ್ನ ಮಾತಾಡ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ಅದು ಪ್ರಾಕ್ಟೀಸ್ ಆಗಿ, ಸೊ ಅಷ್ಟೇ ಕಾನ್ಫಿಡೆಂಟಿಂದ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಗೈಸ್ ಡೈರೆಕ್ಟಾಗಿ ಮಾತಾಡ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಥಾಟ್ಸ್ ಬರೋಲ್ಲ ಗೈಸ್, ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡು. ಸೊ ನೋಡಿ, ಅವತ್ತು ನಾನು ಟ್ರೈ ಮಾಡಿದೆ, ಅದು ಆಯಿತು. ನಾನು ಏನು ಅಂದ್ಕೊಂಡಿದ್ದೆ ಅದನ್ನ ಅಚೀವ್ ಮಾಡಿದೆ ಗೈಸ್. ಕ್ಯಾಮ್ರಾ ಮುಂದೆ ಆರಾಮಾಗಿ ಕಾನ್ಫಿಡೆಂಟಾಗಿ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದನ್ನು ಮಾತಾಡ್ತಾ ಇದ್ದೀನಿ, ಆರಾಮಾಗಿ ವಾಕ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅವಾಗಲೂ ವಾಕ್ ಮಾಡಿಕೊಂಡೆ, ಸುಮ್ಮನೆ ಈ ಥರ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು, ಅಂದರೆ ರೆಕಾರ್ಡ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಈ ಥರ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೆ ಗೈಸ್. ಇನ್ನೊಂದು ಏನಂದರೆ ಗೈಸ್, ತುಂಬ ವೀಡಿಯೋಸಲ್ಲಿ ನಾನು ಇದೇ ಜಾಗದಲ್ಲೇ ವಿಡಿಯೋ ಅಂತೀನಿ, ತುಂಬ ಜಾಗದಲ್ಲಿ ಇದೆ, ಅಂದರೆ ತುಂಬ ಸಲ ಬಂದು ಇಲ್ಲೇ ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಯಾಕೆ ಅಂದರೆ ಗೈಸ್, ರೀಸನ್ ಯಾಕೆ ಅಂದರೆ, ಸೊ ಪರ್ಫೆಕ್ಟ್ ಆಗೋವರೆಗೂ ನಾವು ಕೆಲವೊಂದು ಜಾಗಗಳಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಾ ನಾವು ಪರ್ಫೆಕ್ಟ್ ಆದಮೇಲೆ ಬೇರೆ ಜಾಗದಲ್ಲಿ ಕೂಡ ನಾವು ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಆ ಒಂದು ಮೈಂಡ್ಸೆಟ್ಟಿಂದ ನನಗೆ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಒಂದು ಲೆವೆಲ್ವರೆಗೂ ಸ್ವಲ್ಪ ಪರ್ಫೆಕ್ಟ್ ಪಬ್ಲಿಕಲ್ಲಿ ಮಾತಾಡೋ ಅಷ್ಟು ಪರ್ಫೆಕ್ಟ್ ಆಗೋವರೆಗೂ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಬಂದೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕೆ ತುಂಬ ಭಯ ಪಡ್ತಿದ್ದೆ. ಆಮೇಲೆ ಹೋಗ್ತಾ ಅದೇ ಥರ ಇವಾಗ ಹೇಳಿದ್ನಲ್ಲ ಗೈಸ್, ಅದೇ ಥರನೇ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ರಿಯಲಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ನೋಡಿ, ಇಲ್ಲಿ ಏನಂದರೆ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೈಸ್. ಯಾಕಂದರೆ ಅದೊಂದು ಮೈಂಡಲ್ಲಿ ಕುತ್ಕೊಂಡ್ಬಿಡ್ಬೇಕು. ಒಂದು ಪಾಸಿಟಿವ್ ಥಿಂಗ್ ಬರಬೇಕಂದ್ರೆ ಆರಾಮಾಗಿ ಪ್ರಾಕ್ಟೀಸು ತುಂಬ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಡೈಲಿ ನಾವು ಅದರಲ್ಲಿದ್ದರೆ ನಮಗೇನೂ ಅನಿಸಲ್ಲ, ನನಗನ್ಸಿರೋ ಪ್ರಕಾರ. ಸೊ ಏನಂದರೆ, ಬಟ್ ನೆಕ್ಸ್ಟು ಡೇ ಬೈ ಡೇ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಸೊ ಟ್ರೈ ಮಾಡ್ತಾ ಇದ್ದೀನಿ, ಪಬ್ಲಿಕಲ್ಲಿ ಕೂಡ ಮಾತಾಡಿದ್ದೀನಿ ಗೈಸ್. ಒಂದು KGF ಅದು ಯಾವುದೋ ಒಂದು KGF ಹೋಗಿರೋದೊಂದು ವಿಡಿಯೋ ಮಾಡಿದ್ದೆ. ಸೊ ಅದು ನೀವು ನೋಡಿಲ್ಲ ಅಂದರೆ ನಾನು ಮತ್ತೆ ಇಲ್ಲಿ ಮೇಲೆ ಹಾಕ್ತಾಯಿದ್ದೀನಿ. ಇವತ್ತು 2 ವಿಡಿಯೋ ನಾನು ಇಲ್ಲಿ ಮೇಲೆ ಹಾಕ್ತೀನಿ. ಅವಾಗೆ ಒಂದು ಹಾಕಿದ್ದೆ, ಇವಾಗೊಂದು ಹಾಕ್ತಾಯಿದ್ದೀನಿ. ಸೊ ನೋಡಿ, ಈ ವಿಡಿಯೋನ ನೋಡಿ ಗೈಸ್, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಅದು ಏನಂದರೆ ಗೈಸ್, ಬಟ್ ಕೆಲವೊಂದು ನಾನು ತೋರ್ಸೋಕ್ಕಾಗಿಲ್ಲ ಆ KGF ವಿಡಿಯೋದಲ್ಲಿ. ಸೊ ಏನಂದರೆ ನನಗೇನು ಗೊತ್ತು, ಮೇಲೆ ಮಾತ್ರ ತೋರಿಸಿದ್ದೀನಿ, ನಾನು ಒಳಗಡೆ ಹೋಗಿಲ್ಲ. ಸೊ ನನಗೇನು ಗೊತ್ತು ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೊತ್ತಿಲ್ದಿರೋದೆಲ್ಲ ಹೇಳೋದು ಕೂಡ ತಪ್ಪೆ. ಸೊ ಅದರಿಂದ ಗೈಸ್ ಕೈ ತುಂಬ ನೋಡ್ತಿದೆ ಗೈಸ್. ಹಿಂಗಿಂದ ಹಿಂಗೆ ಮತ್ತು ಹಿಂಗಿಂದ ಹಿಂಗೆ 2 ರೌಂಡ್ ಹೊಡೆದೆ ಗೈಸ್, ಸುಸ್ತಾಗ್ಬಿಡ್ತು. ಪ್ಲಸ್ ವೀಡಿಯೋ ಬೇರೆ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಈ ಥರ ಹ್ಯಾಂಡ್ ಈ ಥರ ಮುಂದೆ ಇಟ್ಕೊಂಡು. ಸೊ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂದ್ಬಿಟ್ಟು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಅವಾಗ ರೆಸ್ಟ್ ಮಾಡಿದೆ. ಅವಾಗೆ ನೀವು ಏನು ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದ್ರೆ ಕುತ್ಕೊಂಡು ನಾನು ವೀಡಿಯೋ ರೆಕಾರ್ಡ್ ಮಾಡಿದೆ, ಕುತ್ಕೊಳೋದ್ರ ಬಗ್ಗೆನೇ. ಅವಾಗ ಸ್ವಲ್ಪ ಕುತ್ಕೊಂಡಿದ್ದೆ. ಬನ್ನಿ ಸ್ವಲ್ಪ ಕುತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡೋಣ. ಅದಾದಮೇಲೆ ಅಲ್ಲೂ ಸ್ವಲ್ಪ ಅವಾಗೆ ಇನ್ನೊಂದು ಸಲ ಕುತ್ಕೊಂಡಿದ್ದೆ. ಬನ್ನಿ ಗೈಸ್, ಕುತ್ಕೊಂಡು ಆರಾಮಾಗಿ ವೀಡಿಯೋ ರೆಕಾರ್ಡ್ ಮಾಡೋಣ. ನೋಡಿ, ತುಂಬ ಆರಾಮಾಗಿ ಒಳ್ಳೆ ಕ್ಲೀನಾಗಿದೆ ನೋಡಿ, ಜಾಗ ನೋಡಿ, ನೋಡ್ಸಿದ್ದೀನಿ ಆಲ್ಮೋಸ್ಟು. ಬಟ್ ಈ ಥರ ಆರಾಮಾಗಿ ಕುತ್ಕೊಂಡು ರೆಕಾರ್ಡ್ ಮಾಡಿದ್ರು ಅಂತ ಚೆನ್ನಾಗಿರುತ್ತೆ ಗೈಸ್. ತುಂಬ ಖುಷಿಯಾಗಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಗೈಸ್. ಇನ್ನೇನು ಆರಾಮಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ರೆಸ್ಟ್ ಮಾಡಿದೆ. ಆರಾಮಾಗಿ ನೋಡಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೊಂದು ಚಿಟ್ಟೆ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಗೈಸ್, ಹೋಗ್ಬಿಡ್ತು ಗೈಸ್ ಅದು ಚಿಟ್ಟೆ. ಬಟ್ ಆವಾಗಿಂದ ಅಲ್ಲೇ ಇತ್ತದು, ಅದೇನೋ ಮಾಡ್ತಿತ್ತು, ನೋಡ್ತಾ ಇದ್ದೆ. ಸೊ ಹಂಗೆ ಹತ್ರ ಬಂದು ತೋರಿಸೋಣ ಅಂತ ಬಂದೆ ಗೈಸ್. ಹಂಗೆ ಮಾತಾಡ್ಕೊಂಡು ಬಂದೆ, ಅದು ದೂರದಿಂದ ನೋಡ್ತಾ ಇದ್ದೆ, ಅಲ್ಲೇ ಆಟ ಆಡ್ತಾಯಿತ್ತು. ಹತ್ರ ಬಂದೆ, ನೋಡಿದೆ, ಹಂಗೆ ತೋರಿಸಿದೆ ಗೈಸ್. ವಾಕಿಂಗ್ ಮಾಡಿದ್ದು ಮುಗೀತು. ಇನ್ನೊಂದು ರೌಂಡು ಕುತ್ಕೊಂಡು ಇನ್ನೊಂದು ರೌಂಡ್ ಹಾಕೋಣ. ಗೇಟ್ ಹತ್ರ ಹೋದರೆ ಹಾಕ್ಬೇಕು ಅನಿಸಿದ್ರೆ ಹಾಕ್ತೀನಿ. ಹೆಂಗಿದ್ರು 2 ರೌಂಡ್ ಹಾಕಿದ್ದೀನಿ. ಅಂದರೆ 1.5 ಕಿಲೋಮೀಟ್ರ್ ಇರ್ಬೋದೇನೋ ಅಂದ್ಕೊತೀನಿ ಗೈಸ್.
ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ ಗೈಸ್. ಎಲ್ಲ ಹೋಗಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದರಿಂದ ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ. ಅದಕ್ಕೆ ವಾಕ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಬರ್ತಾ ಇದೆ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಗೈಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಕಮೆಂಟ್ ಮಾಡಿ. ನಾನು ತುಂಬ ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ನೀವು ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಇಲ್ಲಾಂದರೆ ನಿಮ್ಗೆ ಏನು ಅನಿಸುತ್ತೋ, ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ ಆ ಥರ ಕಮೆಂಟ್ ಮಾಡಿ. ನಿಮ್ಮ ಸಿಚುವೇಶನ್ ಯಾವ ಥರ ಇದೆ ಆ ಥರ ಕಮೆಂಟ್ ಮಾಡಿ ಗೈಸ್. ಬಟ್ ನನಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಾನು ಕಮೆಂಟ್ ಮಾಡ್ತೀರಾ ಅನ್ಕೊತೀನಿ ಗೈಸ್. ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ನೋಡೋರೆಲ್ಲರೂ, ಆಮೇಲೆ ಇನ್ನೊಂದು ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ಕೊತಾ ಇದ್ದೀನಿ. ತುಂಬ ನಂಬ್ತಾ ಇದ್ದೀನಿ ನಿಮ್ಮನ್ನು ಗೈಸ್. ಇಷ್ಟೊತ್ತು ಅಲ್ಲಿ ಕೂತ್ಕೊಂಡಿದ್ದೆ, ಅವಾಗೇನೋ ಅಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದೆ. ಅವಾಗೇ ಸ್ಟಾರ್ಟಿಂಗಲ್ಲಿ ಏನು ತೋರಿಸ್ದೆ ಕೂತ್ಕೊಂಡಿರೋದು ನೋಡಿ, ಇಲ್ಲೇ ಕೂತ್ಕೊಂಡಿದ್ದು ಮತ್ತೆ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಬಟ್ ನೋಡೋಣ ಗೈಸ್, ನಾಳೆ ವ್ಲಾಗಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಕ್ಯೂರಿಯಾಸಿಟಿಯಿಂದ ಇದ್ದೀರಾ ಅನ್ಕೊತಾ ಇದ್ದೀನಿ ಗೈಸ್. ಬಟ್ ವಿಡಿಯೋ ನಾನು 2 ವೀಕ್ಸ್ ಏನು ಮಾಡಿಲ್ಲ. ನಾನು ಬಂದು ಕೇಳಿದ್ರು ಗೈಸ್, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಬಟ್ ಆ ಥರ ಕೇಳಿದಾಗ ನನಗೆ ಅನ್ನಿಸ್ತು, ಬಟ್ ನನ್ನ ವಿಡಿಯೋಗೆ ಅಂದರೆ ಆಡಿಯನ್ಸು ವೆಯ್ಟ್ ಮಾಡ್ತಾ ಇದ್ದಾರೆ, ಬಟ್ ಕ್ಯೂರಿಯಾಸಿಟಿಯಿಂದ ಇದ್ದಾರೆ ಅಂತ. ವಿಡಿಯೋಸ್ ನೋಡ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತಿದ್ದಾರೆ. ಆಡಿಯನ್ಸ್ನ ಬಿಲ್ಡ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ತುಂಬ ಖುಷಿ ಆಗ್ತಿದೆ ಗೈಸ್. ನೋಡಿ ಗೈಸ್, ಬ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೆ, ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಬಟ್ ನಾನು ಯಾವುದು ಸ್ಪೋರ್ಟ್ಸ್ ಏನು ಅಷ್ಟೊಂದಿಲ್ಲ ಗೈಸ್. ನಾನು ಸ್ಕೂಲಲ್ಲಿ ಇದಾವಾಗಿದ್ದೆ, ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ. ಎಲ್ಲ ನೋಡ್ಕೊಂಡು ಅವ್ರು ನೋಡ್ತಾ ಇದ್ದಾರೆ, ಏನೋ ಬ್ಲಾಗೇನೋ ಮಾಡ್ತಿದ್ದಾರೆ ಅಂತ. ಸೊ ನೋಡಲಿ, ಯಾಕಂದರೆ ನೋಡೋಕೆ ಅಲ್ವಾ ಗೈಸ್ ಬ್ಲಾಗ್ ಮಾಡೋದು. ವಿಡಿಯೋ ನೋಡ್ಬೇಕಂತಲೇ ಬ್ಲಾಗ್ ಮಾಡೋದು. ಅದರಲ್ಲಿ ನೋಡಲಿ, ನಮಗೂ ಖುಷಿನೇ. ಒಂದು ಅವರೂ ತುಂಬ ಖುಷಿಯಾಗಿ ಈ ಥರ ಬ್ಲಾಗ್ ಮಾಡ್ತಾರೆ ಅಂತ ಗೈಸ್. ಇನ್ನೊಂದೇನೆಂದರೆ ಗೈಸ್, ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ, ಮಾತಾಡೋಕ್ಕಾಗ್ತಿಲ್ಲ. ಜೋರಾಗಿ ವಾಕ್ ಮಾಡ್ಕೊಂಬಂದೆ ಗೈಸ್ ಅಲ್ಲಿಂದ. ಸೊ ನೋಡಿ, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ವಾಕ್ ಮಾಡೋಣ. ಆಮೇಲೆ ಇನ್ನೊಂದು ಪ್ಲಸ್, ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಕೂಡ ನನಗೆ ಈಸಿ ಆಗುತ್ತೆ. ಆರಾಮಾಗಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ನೋಡಿ, ಇಲ್ಲೂ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ ನಾನು. ಸುಮಾರು ಸಲ ಇಲ್ಲೂ ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಗೈಸ್. ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅಂತ ಕೂತ್ಕೊಂಡು ಗೈಸ್. ಆಲ್ಮೋಸ್ಟ್ ಬ್ಲಾಗ್ ಮಾಡಿದ್ದಾಯಿತು. ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ ಆರಾಮಾಗಿ. ಸೊ ಕ್ಯಾಮ್ರಾ ಮುಂದೆ ಗೊತ್ತಾಗ್ತಿಲ್ಲ ಅಷ್ಟೇ, ನಾನು ತುಂಬ ವಾಕ್ ಮಾಡ್ತಾಯಿದ್ದೀನಿ. ಕೊನೆಗೂ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.